ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬರೀ ನಟನಾಗಿ ಮಾತ್ರ ಅಲ್ಲ, ಜೀವನದಲ್ಲಿ ಧೈರ್ಯ ಮತ್ತು ನಂಬಿಕೆ ಕಳ್ಕೊಂಡಿರೋರಿಗೆ ಸ್ಫೂರ್ತಿಯಾಗಿ ನಿಂತವರೇ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. 80s ಅಲ್ಲಿ ವಿಷ್ಣುವರ್ಧನ್ ಅವರು ಬೇರೆ ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ ಆಕ್ಟ್ ಮಾಡಿ ಕನ್ನಡ ನಟ ಅಂತ ಗುರುತಿಸ್ಕೊಂಡು ಅದರ ಮೂಲಕ ಕನ್ನಡ ಸಿನಿಮಾಗಳು ಬೇರೆ ಬೇರೆ ಕಡೆ ಪ್ರಮೋಟ್ ಆಗ್ತಾ ಇರೋ ಟೈಮಲ್ಲಿ ಒಬ್ಬ ಕನ್ನಡ ನಟ ಒಂದು ವೇದಿಕೆಯ ಮೇಲೆ ಯಾರನ್ನೋ ಪ್ರೈಸ್ ಮಾಡಕ್ಕೆ ವಿಷ್ಣುವರ್ಧನ್ ಅವ್ರನ್ನ ಕನ್ನಡ ದ್ರೋಹಿ ಅಂತ ಮಾತಾಡ್ತಾರೆ. ವಿಷ್ಣುದಾದ ಇದು ಯಾವ್ದು ಮೈಂಡ್ ತಗೊಳ್ದೆ ಆ ವ್ಯಕ್ತಿಯ ಸಹಾಯಕ್ಕೂ ನಿಂತವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಜಗ್ಗೇಶ್ ಅವರು ವಿಷ್ಣುವರ್ಧನ್ ಅವ್ರ ಬಗ್ಗೆ ಕೆಲವು ಕಾಂಟ್ರವರ್ಸಿ ವಿಷಯಕ್ಕೆ ಕ್ಲಾರಿಫೈ ಮಾಡಿದ್ದಾರೆ. ಅದು ಏನು ಅಂತ ನೀವೇ ನೋಡಿ. ಹಂಗಾಗಿ ಒಂದೊಂದೇ ಕ್ಲಿಪ್ ನ ತೆಗೆದು ಅದ ಕಾಂಟ್ರವರ್ಸಿ ಮಾಡಿ ವಿಷ್ಣುವರ್ಧನ್ಗೆ ಏಕವಚನದಲ್ಲಿ ಅಂದ, ಇನ್ನೊಂದು ಮಾಡ್ದ, ಮತ್ತೊಂದು ಮಾಡ್ದ ಅಂತ ಜಗ್ಗೇಶ 40 ವರ್ಷದ ಭಾವನೆನ ಸಾಯಿಸಿದಾಗ ತುಂಬಾ ದುಃಖ ಪಟ್ಟೆ ನಾನು. ನೆನ್ನೆನೂ ಕೂಡ ಯಾವುದೋ ಒಂದು ಮಾಧ್ಯಮ ಹೇಳಿದಂತೆ, ಇಲ್ಲ ನಾವು ಜಗ್ಗೇಶ್ ಅವರು ಇರೋ ಜಾಗಕ್ಕೆ ನಾವು ಬರೋದಿಲ್ಲ ಅಂತ ಅಂದಂತೆ. ತುಂಬಾ ಧನ್ಯವಾದ.